ಇನ್ನು ಇದೆಲ್ಲದರ ಜೊತೆಗೆ BK ಹರಿಪ್ರಸಾದ್ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿರುವಂಥದ್ದು. ಮುಖ್ಯಮಂತ್ರಿಗಳು ಮತ್ತು ಅವರ ನಡುವೆ ಯಾವ ರೀತಿ ಜಟಾಪಟಿಗಳಾಗಿತ್ತು, ಏನು ಎತ್ತ, ಇದೇ BK ಹರಿಪ್ರಸಾದ್ ಮುಖ್ಯಮಂತ್ರಿಗಳ ಬಗ್ಗೆ ಏನೇನು ಮಾತಾಡಿದ್ರು ಅದೆಲ್ಲವನ್ನು ಕೂಡ ನೀವು ಗಮನಿಸಿದ್ದೀವಿ. ಅರ್ಧ ಗಂಟೆ ನಾಯಕರು ಮಾತುಕತೆ ಮಾಡಿದ್ದಾರೆ. ಬಹಳ ಕುತೂಹಲ ಕೆರಳಿಸಿದೆ. ಬಹಳ ದಿನಗಳ ನಂತರ ಇಬ್ಬರ ಭೇಟಿ ಆಗ್ತಾ ಇದೆ. CM ಕಚೇರಿಗೆ ಹೋಗಿದ್ರು BK ಹರಿಪ್ರಸಾದ್. ಅಲ್ಲಿದ್ದಂಥವ್ರನ್ನೆಲ್ಲರನ್ನೂ ಕೂಡ ಹೊರಗಡೆ ಕಳಿಸಿ ಇವರಿಬ್ಬರು ಮಾತುಕತೆ ಮಾಡಿದ್ರು. ಅರ್ಧ ಗಂಟೆ ಮಾತು. ಯಾಕಂದರೆ ನಮಗೆ ಗೊತ್ತಿದೆ ಎಷ್ಟರ ಮಟ್ಟಿಗೆ ಮಾತಾಡಿದ್ರು ಏನು BK ಹರಿಪ್ರಸಾದ್ ಅಂತ. ಕಟುವಾದ ಶಬ್ದಗಳಲ್ಲಿ ಟೀಕಿಸಿದ್ರು. ಕಟುವಾದ ಶಬ್ದಗಳಲ್ಲಿ ಮಂತ್ರಿ ಆಗಬೇಕು ಅನ್ನುವಂಥ ಒಂದು ಪ್ರಬಲವಾದಂಥ ಆಕಾಂಕ್ಷೆ ಇತ್ತು BK ಹರಿಪ್ರಸಾದ್ ಅವರಿಗೆ. ಅದಾಗಲಿಲ್ಲ. ಅದಾಗದೇ ಇದ್ದಂಥ ಸಂದರ್ಭದಲ್ಲಿ, ಅದರಲ್ಲೂ ಏನು ಅಂದರೆ ವಿಧಾನ ಪರಿಷತ್ತಿನಿಂದ ಯಾರನ್ನೂ ಕನ್ಸಿಡರ್ ಮಾಡಲ್ಲ ಅಂದ್ಕೊಂಡು ಬೋಸರಾಜ್ ಅವರಿಗೆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಉರಿದು ಬಿದ್ದಿದ್ರು. ಇನ್ನು ಈ ಸಂದರ್ಭದಲ್ಲಿ ಮೈಸೂರು ಸಮಾವೇಶಕ್ಕೆ ಬನ್ನಿ ಅಂತ ಕೂಡ ಸಿದ್ದರಾಮಯ್ಯ ಕರೆದರು. BK ಹರಿಪ್ರಸಾದ್ಗೆ ಕರೆ ಮಾಡಿ ಮಹದೇವಪ್ಪ ಮಾತಾಡಿದ್ರು. CM ನಿಮ್ಮನ್ನ ಮೈಸೂರು ಜನಾಂದೋಲನಕ್ಕೆ ಕರೆದಿದ್ದಾರೆ ಅಂತ. ಈ ಮುಖಾಂತರ ಏನು ಅಂದರೆ ಹಿಂದುಳಿದ ನಾಯಕರ ಸಂಬಂಧ ಗಟ್ಟಿ ಆಗ್ತಾ ಇದೆಯೋ ಅನ್ನುವಂಥ ಸಂದೇಶ ನಾವು ನೋಡ್ತಾ ಇದ್ದೀವಿ. ಈ ಮುಖ್ಯಮಂತ್ರಿಗಳಿಗೆ ಬೆಂಬಲಿಸುವಂಥ ಒಂದು ಟೀಮ್ ಇದೆ ಅಲ್ಲಿ. ಸತೀಶ್ ಜಾರಕಿಹೊಳಿಯವರಾಗಿರ್ಬೋದು, ಡಾಕ್ಟರ್ ಮಹದೇವಪ್ಪನವರಾಗಿರ್ಬೋದು, ಈ ರೀತಿ. ಇನ್ನು ಈ ಪ್ರಬಲ ಟೀಕಾಕಾರರಾದಂಥ ಹರಿಪ್ರಸಾದ್ ಅವರನ್ನ ಒಂದು ಮಾಡಿದ್ದು ಯಾರು? ಯಾಕೆ ಮುಖ್ಯಮಂತ್ರಿಗಳನ್ನ ಅವರು ಭೇಟಿ ಮಾಡಿದರು? ಮುಖ್ಯಮಂತ್ರಿಗಳನ್ನ ಯಾವುದೇ ಕಾರ್ಯಕ್ರಮದಲ್ಲಿ ಮುಖಾಮುಖಿ ಆಗಬೇಕಷ್ಟೇ. ಅವರು ಅಪ್ಪಿತಪ್ಪಿ ತಿರುಗಿ ನೋಡ್ತಾ ಇರಲಿಲ್ಲ. ಅಂಥದ್ರಲ್ಲಿ BK ಹರಿಪ್ರಸಾದ್ ಹೋಗಿ ಮಾತಾಡಿದ್ದು, ಅರ್ಧ ಗಂಟೆ ಚರ್ಚೆ ಮಾಡಿದ್ದು ಬಹಳಷ್ಟು ಕುತೂಹಲ ಕೆರಳಿಸ್ತಾ ಇದೆ.